ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಪ್ರವೀಣ್ ಹತ್ಯೆ ಕೇಸ್ನಲ್ಲಿ ಪೊಲೀಸರ ಭರ್ಜರಿ ಬೇಟೆ, ಇಬ್ಬರು ಆರೋಪಿಗಳು ಅರೆಸ್ಟ್, ಹತ್ಯೆ ಸಂಚೆ ರೋಚಕ. ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಸಿಟ್ಟು, ಸರ್ಕಾರಕ್ಕೆ ಶಾಕ್. ಕ್ಯೂರಿಯಾಸಿಟಿ ಹುಟ್ಟಿಸಿದ್ದ ವಿಕ್ರಾಂತ್ ರೋಣನ ದರ್ಶನ. ಪ್ರವೀಣ್ನನ್ನ ಕೊಂದ ಕೊಲೆಗಾರರಿಗಾಗಿ ಖಾಕಿ ತಲಾಶ್. ಈವರೆಗೂ ಎಷ್ಟು ಜನರನ್ನ ವಶಕ್ಕೆ ಪಡೆದಿದ್ದಾರೆ? ಈಗ ಬಂಧನ ಆಗಿರೋ ಇಬ್ಬರ ಹಿನ್ನೆಲೆಯಾದ್ರೂ ಏನು? ಎನ್ಐಎ ತನಿಖೆಗೆ ಪತ್ನಿ ನೂತನ ಆಗ್ರಹಿಸಿದ್ದು ಯಾಕೆ? ನೋಡೋಣ ಹಂತಕರಿಗೆ ತಲಾಶ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 40 ನಿಮಿಷ ಕಾದು ನಿಂತಿದ್ದ ಬೈಕ್ನನ್ನ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಬೆಳ್ಳಾರೆ ಠಾಣೆ ಪೊಲೀಸರು ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಿ ಅವರನ್ನು ಬೆನ್ನತ್ತಿದ್ದಾರೆ. ಅನುಮಾನಾಸ್ಪದ ಬೈಕ್ ಮತ್ತು ಆ ಮೂವರಿಗಾಗಿ ಪೊಲೀಸರು ಎಲ್ಲೆಡೆ ಹುಡುಕಾಟ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ದೃಶ್ಯವನ್ನೇ ಇಟ್ಟುಕೊಂಡು ಹಂತಕರನ್ನ ಪತ್ತೆ ಹಚ್ಚೋದಾಗಿ ಪೊಲೀಸರು ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಈ ವಿಡಿಯೋದಲ್ಲಿ ಮರ್ಡರ್ಗಾಗಿ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಅನ್ನೋ ದೃಶ್ಯ ಸೆರೆಯಾಗಿದೆ. ಮತ್ತೊಂದು ಮಹತ್ತರ ಬೆಳವಣಿಗೆಯಲ್ಲಿ ಪೊಲೀಸರು ಪ್ರವೀಣ್ ಹತ್ಯೆ ಸಂಬಂಧ ಇಬ್ಬರು ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಕೇರಳದ ಕಾಸರಗೋಡಿನಲ್ಲಿ ಇಬ್ಬರನ್ನ ಪೊಲೀಸರು ಬಂಧಿಸಿ ಎತ್ತಾಕಿಕೊಂಡು ಬಂದಿದ್ದಾರೆ. ಬಂಧಿತರನ್ನ ಮೊಹಮ್ಮದ್ ಶಫೀಕ್ ಮತ್ತು ಜಾಕೀರ್ ಸವಣೂರು ಅಂತ ಗುರುತಿಸಲಾಗಿದೆ. ಕಾಸರಗೋಡಿನಿಂದ ವಿಟ್ಲ ಪೊಲೀಸ್ ಠಾಣೆಗೆ ಆರೋಪಿಗಳಿಬ್ಬರನ್ನ ಕರೆತರಲಾಗಿದ್ದು ಇವರ ಮೇಲೆ ಹಲವು ಕ್ರಿಮಿನಲ್ ಕೇಸ್ಗಳಿರೋದು ಗೊತ್ತಾಗಿದೆ. ಹತ್ಯೆ ಸಂಬಂಧ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಇನ್ನು ಬಂಧಿತ ಮತ್ತೊಬ್ಬ ಆರೋಪಿ ಶಾಫಿಕ್ ಮೇಲೆ ಟೆಲಿಗ್ರಾಮ್ ಕರೆ ಮಾಡಿದ ಆರೋಪ ಇದ್ದು ವಿದೇಶದಲ್ಲಿರುವ ವ್ಯಕ್ತಿ ಜೊತೆ ಮಾತುಕತೆ ನಡೆಸಿದ್ದಾನೆ ಅಂತ ಹೇಳಲಾಗ್ತಿದೆ. ಪ್ರವೀಣ್ ಹತ್ಯೆಗೆ ದುಬೈನಿಂದಲೇ ಸ್ಕೆಚ್ ಹಾಕಲಾಗಿದ್ದು ಅವರ ಜೊತೆಗೆ ಸಂಪರ್ಕ ಮಾಡಿದ್ದ ಅಂತ ಮಾಹಿತಿ ಹೊರಬಿದ್ದಿದೆ. ಶಾಫಿಕ್ ಟೆಲಿಗ್ರಾಮ್ನಿಂದ ಪ್ರವೀಣ್ ಹತ್ಯೆಗೆ ಶಾಫಿಕ್ ಪ್ಲಾನ್ ಮಾಡಿದ್ದ ಎನ್ನಲಾಗ್ತಿದೆ. ವಿದೇಶದಿಂದಲೇ ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿಯೇ ಪ್ರವೀಣ್ನನ್ನ ಹಂತಕರು ಕೊಲೆಗೈದಿದ್ದಾರೆ ಅನ್ನೋದು ತನಿಖೆಯಿಂದ ಹೊರಬರುತ್ತಿದೆ. ಇನ್ನು ಪ್ರವೀಣ್ ಪತ್ನಿ ನೂತನ ಹಂತಕರನ್ನ ಹಿಡಿಯಿರಿ, ಇನ್ನೊಬ್ಬರಿಗೆ ಇಂಥ ಸ್ಥಿತಿ ಬರೋದು ಬೇಡ ಅಂತ ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ಪರಿಹಾರ ಬೇಡ, ನಿಮ್ಮ ಹಣನೂ ಬೇಡ, ಅವರನ್ನ ಕೊಂದು ಹೋದ್ರಲ್ಲ ಅವರನ್ನ ಹಿಡಿಯಿರಿ ಅಂತ ಆಗ್ರಹಿಸ್ತಿದ್ದಾರೆ. ಪಕ್ಷ ಅಂತ 24 ಗಂಟೆಯೂ ಹೋಗ್ತಿದ್ರು. ನಳಿನನ್ನ ಅಂಗಾರಣ್ಣ ಅಂತ ಅವರ ಹಿಂದೆ ಹೋಗ್ತಿದ್ರು. ಆದ್ರೆ ಹತ್ಯೆ ಮಾಡಿದವರನ್ನ ನಳಿನನ್ನನಿಗೆ ಹಿಡಿಯೋಕೆ ಆಗುತ್ತಾ? ನಾವು ಈಗ ನರಕಯಾತನೆ ಅನುಭವಿಸುತ್ತಿದ್ದೇವೆ. ನಿಮ್ಮ ಮನೆಯ ಮಗಳಿಗೆ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೋಮು ಸೌಹಾರ್ದ ಕದಡಿದ್ರೆ ಘರ್ಜಿಸುತ್ತಾ ಬುಲ್ಡೋಸರ್. ಸಿಎಂ ಬೊಮ್ಮಾಯಿ ಕೊಟ್ಟ ವಾರ್ನಿಂಗ್ ಏನು? ಸರ್ಕಾರದ ವಿರುದ್ಧ ಸಿಡಿದೆದ್ದ ಪ್ರಮೋದ್ ಮುತಾಲಿಕ್. ಮುಸ್ಲಿಂ ಗೂಂಡಾಗಳಿಂದಲೇ ಹತ್ಯೆ ಅಂತ ಆರೋಪಿಸಿದ್ದು ಯಾರು? ನೋಡೋಣ ಆಕ್ರೋಶ ಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಫ್ಐ ಎಸ್ಡಿಪಿಐ ಮೊದಲು ಬ್ಯಾನ್ ಮಾಡಬೇಕು ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಆಗಸ್ಟ್ 5ರಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ, ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಧರಣಿ ಮಾಡ್ತೇವೆ. ಈ ಬಗ್ಗೆ ನಾನೇ ಖುದ್ದು ಸಿಎಂ ಭೇಟಿ ಮಾಡಿ ಮನವಿ ಮಾಡ್ತೇವೆ ಅಂದ್ರು. ಅಷ್ಟೇ ಅಲ್ಲ, ಈ ಪಿಎಫ್ಐ ಯನ್ನ ಸಾಕ್ತಾ ಇರುವಂತಹ ದ್ರೋಹಿಗಳು ಇನ್ಯಾರಿಲ್ಲ ಅಂತ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಪಿಎಫ್ಐ ಎಸ್ಡಿಪಿಐ ಬ್ಯಾನ್ ಮಾಡಿ. ಪ್ರಸಂಗ ಬಂದ್ರೆ ಯೋಗಿ ಮಾಡೆಲ್ ನಮ್ಮಲ್ಲೂ ಬರುತ್ತೆ ಅಂತ ಕಡ್ಡಿ ಮುರಿದಂತೆ ಸಿಎಂ ಬೊಮ್ಮಾಯಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯ ನಿಯಂತ್ರಿಸೋದಕ್ಕೆ ಹಲವು ವಿಧಾನಗಳ ಪ್ರಯೋಗ ಮಾಡಲಾಗ್ತಾ ಇದೆ, ಅಲ್ಲದೆ ಈಗಾಗಲೇ ಹಲವು ವಿಧಾನಗಳನ್ನ ಪ್ರಯೋಗಿಸಲಾಗಿದೆ. ಈ ನಡುವೆ ಅಂತಹ ಪ್ರಸಂಗ ಬಂದ್ರೆ ಯೋಗಿ ಮಾಡೆಲ್ ಜಾರಿಗೆ ಬರುತ್ತೆ ಅಂತ ಶಾಂತಿ ಭಂಗ ಮಾಡುವವರಿಗೆ ಸಿಎಂ ಬೊಮ್ಮಾಯಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಯೋಗಿ ಮತ್ತು ಯೋಗಿಯಂತಹ ಮಾಡೆಲ್ ನೀಡಿರೋದು ಬಿಜೆಪಿಯೇ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಮ್ಮ ವಿಚಾರಧಾರೆ ಯಾವತ್ತಿಗೂ ಹತ್ಯೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಯೋಗಿ, ಮೋದಿಯಂತಹ ಮಾಡೆಲ್ ನೀಡಿರೋದು ಬಿಜೆಪಿನೇ ಹೊರತು ಕಾಂಗ್ರೆಸ್ ಆಗಲಿ ಅಥವಾ ಬೇರೆಯವರಾಗಲಿ ಇದನ್ನ ಮಾಡಿಲ್ಲ ಎಂದಿದ್ದಾರೆ. ಇನ್ನು ನಾವು ಕೂಡ ಬೀದಿಯಲ್ಲಿದ್ದೇ ಹೋರಾಟ ಮಾಡಿ ಬಂದವರು, ಸಂದರ್ಭ ಬಂದ್ರೆ ಬೀದಿಗೆ ಇಳಿತೇವೆ ಅಂತ ಎಚ್ಚರಿಸಿದ್ದಾರೆ. ಪ್ರವೀಣ್ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ ಭುಗಿಲೆದ್ದಿದ್ದು ಬಿಜೆಪಿ ಸದಸ್ಯರ ರಾಜೀನಾಮೆ ಸುನಾಮಿ ಬೆನ್ನಲ್ಲೇ ಇದೀಗ ಪ್ರೊಟೆಸ್ಟ್ ಬಿಸಿ ತಟ್ಟಿದೆ. ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದರು.
ಕೋಲಾರದ ಕೆಜಿಎಫ್ ನಗರದಲ್ಲೂ ಮಾಜಿ ಶಾಸಕ ವೈ ಸಂಪಂಗಿ ನೇತೃತ್ವದಲ್ಲಿ ಬಿಜೆಪಿಗರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಪ್ರತಿಭಟನೆಗೂ ಮುನ್ನ ಬೆಂಗಳೂರು ಡಿಸಿಗೆ ಮನವಿ ಮಾಡಿರುವ ಕಾರ್ಯಕರ್ತರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನ ಖಂಡಿಸಿ ಚಿಕ್ಕಮಗಳೂರಿನ ಕೊಪ್ಪ ಪಟ್ಟಣ ಬಂದ್ಗೆ ಕರೆ ನೀಡಲಾಗಿತ್ತು. ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪದ ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಸಾರಿಗೆ ವ್ಯವಸ್ಥೆಯನ್ನ ಸ್ಥಗಿತಗೊಳಿಸಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿ ಪ್ರವೀಣ್ ಹತ್ಯೆಯನ್ನ ಖಂಡಿಸಿದ್ರು. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕನಕಪುರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ವಿರುದ್ಧ ಅವರದ್ದೇ ಕಾರ್ಯಕರ್ತರ ಆಕ್ರೋಶ ಮೊದಲಿನಿಂದಲೂ ಇತ್ತು. ಮೊದಲು ನಿಮ್ಮ ತಪ್ಪನ್ನ ಮೊದಲು ಅರಿತುಕೊಳ್ಳಿ ಸಾಕು ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಇಂತಹ ಪ್ರಕರಣದಲ್ಲಿ ಮೊದಲು ಪೊಲೀಸರಿಗೆ ಫ್ರೀ ಆಗಿ ಬಿಡಿ ಅಂತ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರವೀಣ್ ಹತ್ಯೆ ಖಂಡಿಸಿ ಬೆಂಗಳೂರಿನಲ್ಲೂ ಆಕ್ರೋಶ ವ್ಯಕ್ತವಾಗಿದ್ದು ಟೌನ್ ಹಾಲ್ ಬಳಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿದ್ರು. ಆದರೆ ಪ್ರತಿಭಟನೆ ವೇಳೆ ರ್ಯಾಲಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಸದ್ಯ ಟೌನ್ ಹಾಲ್ ಬಳಿ ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಕೇಂದ್ರ ವಿಭಾಗದ ಓರ್ವ ಡಿಸಿಪಿ, 2 ಎಸಿಪಿ, 7 ಜನ ಇನ್ಸ್ಪೆಕ್ಟರ್, 21 ಜನ ಸಬ್ ಇನ್ಸ್ಪೆಕ್ಟರ್, 4 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 400ಕ್ಕೂ ಹೆಚ್ಚು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಪ್ರವೀಣ್ ಹತ್ಯೆ ಖಂಡಿಸಿ ಮುಂದುವರಿದ ರಾಜೀನಾಮೆ ಪರ್ವ. ನ್ಯಾಯಕ್ಕಾಗಿ ಆಗ್ರಹಿಸಿ ಸ್ಫೋಟಗೊಳ್ತಲೇ ಇದೆ ರೋಷಾಗ್ನಿ. ರಾಜ್ಯಾದ್ಯಂತ ಪದಾಧಿಕಾರಿಗಳು, ಮಂಡಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ರಿಸೈನ್. ನೋಡೋಣ ರಿಸೈನ್ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರವೀಣ್ ನೆಟ್ಟಾರು ಹತ್ಯೆ ಖಂಡಿಸಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ನಾಯಕರು ರಾಜೀನಾಮೆ ನೀಡಿದ್ದಾರೆ. ತಾಲೂಕು ಕಾರ್ಯದರ್ಶಿ ಸ್ಥಾನಕ್ಕೆ ಜಯಪ್ರಕಾಶ್ ರಾಜೀನಾಮೆ ನೀಡಿದ್ದು ಹಂತಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಒಬಿಸಿ ಮೋರ್ಚಾ ಕಾರ್ಯದರ್ಶಿಯಾಗಿರುವ ಜಯಪ್ರಕಾಶ್ ತಾಲೂಕು ಬಿಜೆಪಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರವೀಣ್ ಹತ್ಯೆ ಖಂಡಿಸಿ ಇತ್ತ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳು ಕೂಡ ರಾಜೀನಾಮೆ ನೀಡಿದ್ದಾರೆ. ಚಾಮರಾಜನಗರ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ಚಂದ್ರಶೇಖರ್, ನಾಗೇಂದ್ರ, ಸುದರ್ಶನ್ ಆಳ್ವರ್ ಸೇರಿದಂತೆ ಹಲವು ಕಾರ್ಯಕರ್ತರು ರಾಜೀನಾಮೆ ನೀಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ರೂ ಹಿಂದೆ ನಡೆದ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿಲ್ಲ. ಇದೀಗ ಮತ್ತೆ ಇಂತಹ ಕೃತ್ಯಗಳು ಮರುಕಳಿಸುತ್ತಿದ್ದು ಅದಕ್ಕಾಗಿ ನಾವು ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ತುಮಕೂರು ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಕೇಶ್ ಗೃಹ ಸಚಿವ ಆರಗ ಜ್ಞಾನೇಂದ್ರಗೆ ಭಗವದ್ಗೀತೆಯನ್ನ ಕೊರಿಯರ್ ಮಾಡಿದ್ದಾರೆ. ಗೃಹ ಸಚಿವರೇ, ಕೇವಲ ಕಠಿಣ ಕ್ರಮ ಎಂದು ಹೇಳಿದ್ರೆ ಆಗಲ್ಲ, ಶ್ರೀಕೃಷ್ಣ ಯುದ್ಧ ಮಾಡುವಾಗ ಹೇಗಿರಬೇಕೆಂದು ಹೇಳಿದ್ದಾರೆ, ನಿರ್ವೀರ್ಯರಾಗಿ ಇರಬಾರದು ಎಂದು ಸಲಹೆ ಕೊಟ್ಟಿದ್ದಾರೆ. ಗೃಹ ಸಚಿವರು ಇದನ್ನು ಓದಿ ತಮ್ಮ ಅಧಿಕಾರ ಬಳಸಿಕೊಳ್ಳಿ, ಭಗವದ್ಗೀತೆಯನ್ನ ಓದಿ ಧರ್ಮ ಕಾಪಾಡುವ ಬಗ್ಗೆ ತಿಳಿಯಲಿ ಎಂದು ತುಮಕೂರು ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಕೇಶ್ ಹೇಳಿದ್ದಾರೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯಲ್ಲೂ ರಾಜೀನಾಮೆ ಪರ್ವ ಮುಂದುವರೆದಿದೆ. ಗ್ರಾಮೀಣ ಮಂಡಲದ ಒಬಿಸಿ ಮೋರ್ಚಾದ ಅಧ್ಯಕ್ಷ ರವಿ ಬಗ್ಗನವರ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಗಂಟಿ, ಮಹೇಶ್ ಕಮ್ಮಾರ ರಾಜೀನಾಮೆಗೆ ಮುಂದಾಗಿದ್ದಾರೆ. ನಾಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸಲು ಪದಾಧಿಕಾರಿಗಳು ತೀರ್ಮಾನಿಸಿದ್ದು, ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಬಿಜೆಪಿ ಮುಖಂಡನ ಹತ್ಯೆ ಖಂಡಿಸಿ ನಾವು ರಾಜೀನಾಮೆ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಪ್ರವೀಣ್ ಹತ್ಯೆಯನ್ನ ಖಂಡಿಸಿ ಕೋಲಾರದಲ್ಲೂ ರಾಜೀನಾಮೆ ಪರ್ವ ಮುಂದುವರೆದಿದ್ದು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ನೀಡಿದ್ರು. ಯುವ ಮೋರ್ಚಾ ನಗರ ಘಟಕದ ಅಧ್ಯಕ್ಷ ಭರತ್ ಕುಮಾರ್ ಸೇರಿ 10ಕ್ಕೂ ಹೆಚ್ಚು ಜನ ರಾಜೀನಾಮೆ ನೀಡಿದ್ರು. ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ರೂ ರಕ್ಷಣೆ ಇಲ್ಲ, ಪಕ್ಷದ ಯಾವುದೇ ಜವಾಬ್ದಾರಿ ನಮಗೆ ಬೇಡ ಎಂದು ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಬಾಲಾಜಿಗೆ ರಾಜೀನಾಮೆ ಪತ್ರ ಬರೆದಿದ್ದಾರೆ.
ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಬಿಜೆಪಿಗೆ ತುಂಬಲಾರದ ನಷ್ಟವೆಂದು ಸಾಗರ ನಗರ ಬಿಜೆಪಿ ಪದಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಹಿಂದೂಗಳನ್ನು ರಕ್ಷಿಸುವ ಪಕ್ಷವಾಗಿ ಬಿಜೆಪಿ ಉಳಿದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿ 29ನೇ ವಾರ್ಡ್ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ರಾಜೀನಾಮೆ ನೀಡಿದ್ದಾರೆ. ಅಮಾನುಷವಾಗಿ ಬರ್ಬರವಾಗಿ ಹೇಡಿಗಳಂತೆ ಹೊಡೆದಿರುವುದು ಹೇಯ ಕೃತ್ಯ, ಸಮಾಜಕ್ಕಾಗಿ ಪ್ರಾಣ ತೆತ್ತಿರುವುದು ದುರ್ದೈವದ ಸಂಗತಿ. ಬಿಜೆಪಿಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ಮಾತಿಗೆ ಬೇಸರ ಇದೆ ಎಂದು 29ನೇ ವಾರ್ಡಿನ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ 9 ಮಂಡಲದ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದಾರೆ. ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರ ಜೀವಕ್ಕೆ ಬೆಲೆ ಇಲ್ಲದಂತಾಗಿದ್ದು ದುರಂತ ಎಂದಿದ್ದಾರೆ. ನಗರ ಮಂಡಲ ಅಧ್ಯಕ್ಷ ನವೀನ್ ಚಾಲುಕ್ಯ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಂದಿ ನಾಗರಾಜ್, ಭರಮಸಾಗರ ಮಂಡಲ ಅಧ್ಯಕ್ಷ ಶೈಲೇಂದ್ರ, ಚಳ್ಳಕೆರೆ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್, ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ, ಹಿರಿಯೂರು ಮಂಡಲ ಅಧ್ಯಕ್ಷ ವಿಶ್ವನಾಥ್, ಮೊಳಕಾಲ್ಮೂರು ಮಂಡಲ ಅಧ್ಯಕ್ಷ ಡಾ ಮಂಜುನಾಥ್, ಹೊಳಲ್ಕೆರೆ ಮಂಡಲ ಅಧ್ಯಕ್ಷ ಸಿದ್ದೇಶ್, ಹೊಸದುರ್ಗ ಮಂಡಲ ಅಧ್ಯಕ್ಷ ಗೂಳಿಹಟ್ಟಿ ಜಗದೀಶ್ ರಾಜೀನಾಮೆ ನೀಡಿದ್ದಾರೆ. ಕಾರವಾರ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕೂಡ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಯುವ ಮೋರ್ಚಾ ಅಧ್ಯಕ್ಷ ಸೇರಿದಂತೆ 20ಕ್ಕೂ ಹೆಚ್ಚು ಕಾರ್ಯಕರ್ತರು ರಾಜೀನಾಮೆ ನೀಡಿದ್ದಾರೆ. ನಮ್ಮದೇ ಸರ್ಕಾರ ಇದೆ, ಆದರೂ ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಚುನಾವಣೆ ಸಂದರ್ಭಗಳಲ್ಲಿ ನಮ್ಮನ್ನ ಉಪಯೋಗಿಸಿಕೊಳ್ತಾರೆ. ಹತ್ಯೆಯಂತಹ ಘಟನೆ ನಡೆದಾಗ ಎಲ್ಲಾ ಗಣ್ಯರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಕಿಡಿಕಾರಿದ್ರು. ಇತ್ತ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರು ಕೂಡ ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಕಮಲ ಕಾರ್ಯಕರ್ತರು, ಶೃಂಗೇರಿ ತಾಲೂಕು ಅಧ್ಯಕ್ಷ, ಕಾರ್ಯದರ್ಶಿ ಸೇರಿದಂತೆ ಸರ್ವ ಸದಸ್ಯರು ಸಾಮೂಹಿಕ ರಾಜೀನಾಮೆ ನೀಡಲು ನಿರ್ಧರಿಸಿದ್ದಾರೆ. ಯುವ ಮುಖಂಡ ಪ್ರವೀಣ್ ಹಂತಕರಿಗೆ ಕಠಿಣ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ನಿನ್ನೆ ತಾನೇ ಚಿಕ್ಕಮಗಳೂರು ಯುವ ಮೋರ್ಚಾದ ಬಿಜೆಪಿ ಕಾರ್ಯಕರ್ತರು ರಾಜೀನಾಮೆ ನೀಡಿದ್ರು. ಮನೆಯ ಆಧಾರ ಸ್ತಂಭವೇ ಇಲ್ಲದಂತಾಗಿದೆ. ಇದ್ದೊಬ್ಬ ಮಗ ದುಷ್ಕರ್ಮಿಗಳ ಏಟಿಗೆ ಬಲಿಯಾಗಿದ್ದಾನೆ. ಕಟ್ಟಿಕೊಂಡಿದ್ದ ನೂರಾರು ಕನಸುಗಳು ಕಮರಿ ಹೋಗಿವೆ. ಮನೆ ಮಗನ ಕಳೆದುಕೊಂಡು ಕುಟುಂಬಕ್ಕೆ ಆಘಾತ. ಪತಿ ಹತ್ಯೆ ಬಗ್ಗೆ ಪತ್ನಿ ಹೇಳಿದ್ದೇನು ನೋಡೋಣ ನಿಲ್ಲದ ಕಂಬನಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರವೀಣ್ ಸಾವಿನಿಂದ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿದೆ. ಪ್ರವೀಣ್ ನೆನಪು ಕ್ಷಣ ಕ್ಷಣಕ್ಕೂ ಕುಟುಂಬಸ್ಥರನ್ನ ಕಾಡುತ್ತಿದೆ. ಮನೆಗೆ ಆಧಾರವಾಗಿದ್ದ, ಆದ್ರೀಗ ಆ ಆಧಾರ ಸ್ತಂಭವೇ ಮುರಿದು ಬಿದ್ದಿದೆ. ಹೀಗಾಗಿ ಕುಟುಂಬಸ್ಥರಿಗೆ ದಿಕ್ಕೆ ತೋಚದಂತಾಗಿದ್ದು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದೆ. ಪ್ರವೀಣ್ ಪರೋಪಕಾರ ಗುಣ ಹೊಂದಿದ್ದ, ಕಷ್ಟ ಅಂತ ಬಂದವರ ಬೆನ್ನಿಗೆ ನಿಲ್ಲುತ್ತಿದ್ದ. ಆದ್ರೀಗ ದುಷ್ಕರ್ಮಿಗಳ ರಕ್ತದಾಹಕ್ಕೆ ಇಡೀ ಕುಟುಂಬವೇ ದುಃಖದ ಕಡಲಿನಲ್ಲಿ ಮುಳುಗಿದ್ದು ಜೀವನ ಪರ್ಯಂತ ಪ್ರವೀಣ್ ತಂದೆ, ತಾಯಿ, ಪತ್ನಿ ಕಣ್ಣೀರಿಡುವಂತಾಗಿದೆ. ಪ್ರವೀಣ್ ತಂದೆ ತಾಯಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಮನೆಗೆ ಗಂಡು ದಿಕ್ಕು ಅಂತ ಇದ್ದಿದ್ದು ಈ ಪ್ರವೀಣ್ ಒಬ್ಬರೇ. 3 ವರ್ಷದ ಹಿಂದಷ್ಟೇ ಪ್ರವೀಣ್ ಬಾಳಿಗೆ ನೂತನ ಎಂಟ್ರಿ ಆಗಿದ್ರು. ಮನೆ ಕಟ್ಟಿಸಬೇಕು ಅಂತ ಅಂದುಕೊಂಡಿದ್ದ ಪ್ರವೀಣ್ ಈಗಿರೋ ಹಳೆ ಮನೆ ಮುಂದೆಯೇ ನೆಲವನ್ನ ಸಮತಟ್ಟು ಮಾಡಿಸಿದ್ರು. 7 ತಿಂಗಳ ಹಿಂದೆ ಚಿಕನ್ ಶಾಪ್ ಓಪನ್ ಮಾಡಿದ್ರು. ಜೊತೆಗೆ ಹಿಂದೂ ಸಂಘಟನೆ, ಪಕ್ಷದ ಕೆಲಸದ ಜೊತೆಗೆ ಜೀವನ ಸಾಗಿಸೋದಕ್ಕಾಗಿ ಪ್ರವೀಣ್ ಮತ್ತು ಪತ್ನಿ ನೂತನ ಇದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಯಾರ ಜೊತೆಗೂ ಪ್ರವೀಣ್ ನೆಟ್ಟಾರು ವೈರತ್ವ ಇಟ್ಟುಕೊಂಡಿರಲಿಲ್ಲ. ಎಲ್ಲರ ಜೊತೆಗೂ ಪ್ರೀತಿಯಿಂದ ನಡೆದುಕೊಳ್ತಿದ್ದ. ಇಂಥ ವ್ಯಕ್ತಿಯನ್ನೇ ಹತ್ಯೆ ಮಾಡಿರುವುದು ಕುಟುಂಬದವರಿಗೆ ವಾಸಿಯಾಗದಂತಹ ಗಾಯವನ್ನ ಮಾಡಿದೆ. ವೃದ್ಧ ತಂದೆ ತಾಯಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ದುಃಖಿಸುತ್ತಿದ್ದಾರೆ. ಮದುವೆಯಾಗಿ 3 ವರ್ಷಕ್ಕೆ ಗಂಡ ಹೀಗೆ ಬರ್ಬರವಾಗಿ ಹತ್ಯೆಯಾಗಿರೋದು ಪತ್ನಿ ನೂತನಾಗೆ ಬರಸಿಡಿಲೆ ಅಪ್ಪಳಿಸಿದಂತೆ ಮಾಡಿಬಿಟ್ಟಿದೆ. ಇನ್ನು ಪ್ರವೀಣ್ ಹತ್ಯೆಯಿಂದ ದಿಕ್ಕು ತೋಚದಂತಾಗಿರೋ ಕುಟುಂಬಕ್ಕೆ ಈಗ ಕಣ್ಣೀರೊಂದೇ ಉಳಿದಿದೆ. ಏನ್ ಮಾಡಬೇಕು ಅನ್ನೋ ದಿಕ್ಕೆ ತೋಚುತ್ತಿಲ್ಲ. ನನ್ನ ಪತಿ ಯಾರಿಗೂ ಅನ್ಯಾಯ ಮಾಡಿಲ್ಲ, ಸಮಾಜಕ್ಕಾಗಿಯೇ ಅವರು ಬದುಕಿದವರು, ದುಡಿಯುತ್ತಿದ್ದವರು ಅಂತ ಪತ್ನಿ ನೂತನ ಕಣ್ಣೀರಿಟ್ಟಿದ್ದಾರೆ. ನನ್ನ ಪತಿಯ ಹತ್ಯೆ ಪ್ರಕರಣವನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು. ಎನ್ಐಎ ತನಿಖೆಯಿಂದಷ್ಟೇ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ಅಂತ ಆಗ್ರಹಿಸಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸಿ. ಮಗನ ಸಾವಿನಿಂದ ನೋವಿನಲ್ಲಿ ನರಳಾಡುತ್ತಿರುವ ಪ್ರವೀಣ್ ತಂದೆಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ಮಗನ ಸಾವಿನಿಂದ ಸಾಕಷ್ಟು ಬಳಲಿರೋ ಶೇಖರ್ ಪೂಜಾರಿ ಅಸ್ವಸ್ಥಗೊಂಡಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆಯಿಂದಲೂ ಮಗನ ಸಾವಿನ ನೋವಿನಲ್ಲಿದ್ದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ರು ಎನ್ನಲಾಗಿದೆ. ಈಗ ಅಸ್ವಸ್ಥಗೊಂಡಿದ್ದು ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಯಿತು. ನಂತರ ಮನೆಗೆ ಕರೆತರಲಾಯಿತು.
ಬಿಜೆಪಿ ಮುಖಂಡ ಪ್ರವೀಣ್ ಕಷ್ಟ ಅಂತ ಬಂದವರಿಗೆ ತನ್ನ ಪ್ರಾಣವನ್ನು ಕೊಡ್ತಿದ್ದ. ಪ್ರವೀಣ್ ಪತ್ನಿ ಹೇಳುವಂತೆಯೇ ಸರಿರಾತ್ರಿಯಲ್ಲಿ ಬಂದು ಕರೆದ್ರೂ ಇಲ್ಲ ಎನ್ನದೆ ಹಿಂದೂ ಮುಂದು ಯೋಚನೆ ಮಾಡದೆ ರಕ್ಷಣೆಗೆ ನಿಂತು ಬಿಡ್ತಿದ್ದ. ಆದ್ರೀಗ ಹೀಗೆ ಜನಪರ ಕಾಳಜಿ ಹೊಂದಿದ್ದ, ಮನೆಗೆ ಆಧಾರವಾಗಿದ್ದ ಪ್ರವೀಣ್ ಮನೆಯಲ್ಲಿರೋ ಪ್ರಶಸ್ತಿಗಳು, ಗೌರವ, ಪುರಸ್ಕಾರಗಳೇ ಆತನ ಕೆಲಸವನ್ನ ಸಾರಿ ಸಾರಿ ಹೇಳ್ತಿವೆ. ಆದ್ರೀಗ ಇದನ್ನೆಲ್ಲ ಸಂಪಾದಿಸಿದ್ದ ಪ್ರವೀಣ್ ನೆನಪು ಮಾತ್ರ. ಇನ್ನು ನೆಟ್ಟಾರು ಗ್ರಾಮಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು. ಮೃತ ಪ್ರವೀಣ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಅಷ್ಟೇ ಅಲ್ಲ, ಪ್ರವೀಣ್ ಕುಟುಂಬ ಸದಸ್ಯರಿಗೆ ಸರ್ಕಾರಿ ನೌಕರಿ ನೀಡುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದ್ರು. ಜೊತೆಗೆ ಸಿಎಂ ಹಾಗೂ ಗೃಹ ಸಚಿವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಎಸ್ಡಿಪಿಐ, ಪಿಎಫ್ಐ ಯಾರೇ ಇದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಿಜಯೇಂದ್ರ ಭರವಸೆ ಕೊಟ್ಟರು. ಬಹಳ ಗಂಭೀರವಾಗಿ ತೆಗೆದುಕೊಂಡು ಮಾನವೀಯ ಗುಣಗಳನ್ನು ಹೊಂದಿದ್ದ ಪ್ರವೀಣ್ ಹಲವು ವರ್ಷಗಳಿಂದ ಬಜರಂಗ ದಳ, ಆರ್ಎಸ್ಎಸ್ನಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಬಿಜೆಪಿಯಲ್ಲೂ ಗುರುತಿಸಿಕೊಂಡಿದ್ದ ಪ್ರವೀಣ್ಗೆ ಪಕ್ಷದ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನನ್ನಾಗಿ ಮಾಡಲಾಗಿತ್ತು. ಹೀಗಾಗಿ ಪಕ್ಷ ಸಂಘಟನೆಯಲ್ಲೂ ಪ್ರವೀಣ್ ನೆಟ್ಟಾರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ವಿಧಿಯಾಟ ಅನ್ನೋದು ಇದಕ್ಕೆ ಇರಬೇಕು. ಪ್ರವೀಣ್ ಆಡಿ ಬೆಳೆದ ಜಾಗದಲ್ಲೇ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಭವಿಷ್ಯದಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡಲು ಜಾಗವನ್ನು ಸಮತಟ್ಟಾಗಿ ಮಾಡಿಕೊಂಡಿದ್ದ ಪ್ರವೀಣ್ ಸುಂದರ ಸಂಸಾರ ನಡೆಸಬೇಕು ಅಂತ 108 ಕನಸು ಕಟ್ಟಿಕೊಂಡಿದ್ರು. ಆದರೆ ವಿಧಿಯಾಟ ಅದೇ ಜಾಗದಲ್ಲೇ ಮನೆ ಮಾಲೀಕ ಪ್ರವೀಣ್ ದುಷ್ಕರ್ಮಿಗಳ ಏಟಿಗೆ ಉಸಿರು ಚೆಲ್ಲಿ ಮಲಗಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.